ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಇದು ಬಹು ನಿರೀಕ್ಷಿತ, ಬಹಳಷ್ಟು ದಿನಗಳಿಂದಲೂ ಆದರೂ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಕೆಲವರು ಬುದ್ಧಿ ಕಲಿತಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಮಾತನಾಡಿದ್ದನ್ನ ಕೇಳಿಸ್ಕೊಂಡಿದ್ವಿ. ಆದ್ರೆ ಹೆಬ್ಬಾರ್ ಅವರು ಮತ್ತು ಎಸ್ ಟಿ ಸೋಮಶೇಖರ್ ಅವರು ತೀರಾ ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿದ್ರು. ಫೈನಲಿ ಉಚ್ಚಾಟನೆ ಆಗಿದೆ. ರಾಮ್, ಕಳೆದ 1.5 ವರ್ಷದಿಂದಲೂ ಕೂಡ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಂತಹ ಇಬ್ಬರು ಶಾಸಕರು ಕೂಡ ಪದೇ ಪದೇ ಕಾಂಗ್ರೆಸ್ ಮಾಡುವಂತಹ ಸಭೆಗಳಾಗಿರ್ಬೋದು, ಕಾಂಗ್ರೆಸ್ ಮಾಡ್ತಿದ್ದಂತಹ ಸಮಾವೇಶಗಳಾಗಿರ್ಬೋದು, ಇಲ್ಲವೇ ಪ್ರತಿದಿನವೂ ಕೂಡ ಇಲ್ಲ ಇತ್ತ ಸಿದ್ದರಾಮಯ್ಯ ಇಲ್ಲ ಅತ್ತ ಡಿ ಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿ ಇದ್ರು ಅನ್ನುವಂಥ ಒಂದು ಆರೋಪ ರಾಜ್ಯ ಬಿಜೆಪಿ ನಾಯಕರುಗಳು ಇದ್ದೇ ಇತ್ತು. ಯಾಕಂತ ಹೇಳಿದ್ರೆ ಬಿಜೆಪಿಯವರು ಅಧಿಕೃತವಾಗಿ ಕರೆದಂತಹ ಯಾವ ಸಭೆಗಳಿಗೂ ಕೂಡ ಬರ್ತಿರ್ಲಿಲ್ಲ, ಯಾವುದೇ ಸಮಾವೇಶಗಳು ಮಾಡಿದ್ರೂ ಕೂಡ ಬರ್ತಾ ಇರಲಿಲ್ಲ. ಬಿಜೆಪಿ ಇಂಥ ಒಂದು ಚಟುವಟಿಕೆಗಳನ್ನು ನೀವು ನಿಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಇವರಿಗೆ ಕಳಿಸ್ಕೊಟ್ಟಾಗಲೂ ಕೂಡ ಈ ಇಬ್ಬರು ನಾಯಕರು ಕೂಡ ಬಿಜೆಪಿಯ ಆದೇಶಕ್ಕೆ, ಬಿಜೆಪಿಯ ಸೂಚನೆಗಳಿಗೆ ಯಾವುದೇ ರೀತಿಯಾದಂಥ ಒಂದು ಮನ್ನಣೆಯನ್ನು ಕೊಡ್ತಿರಲಿಲ್ಲ. ಅದರಲ್ಲಿ ಪ್ರಮುಖವಾಗಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದಾಗಲೂ ಕೂಡ ಈ ಇಬ್ಬರು ಶಾಸಕರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಾವು ಯಾಕೆ ನಿಮಗೆ ಧ್ವನಿಗೂಡಿಸಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ಬಹಿರಂಗವಾಗಿ ಹೇಳಿದ್ರು. ಜೊತೆಗೆ ಇಂಥದ್ದಕ್ಕೆಲ್ಲ ನಾವು ಸೊಪ್ಪು ಹಾಕೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ರಾಜ್ಯ ಬಿಜೆಪಿ ಘಟನೆಗೆ ಆ ಸಂದೇಶವನ್ನು ರವಾನೆ ಮಾಡಿದ್ರು. ಒಂದು ಕಡೆ ಯಲ್ಲಾಪುರದಲ್ಲಿ ವಿಜೇಂದ್ರ ಅವರೇ ಹೋಗಿ ನಡೆದಂತಹ ಒಂದು ಪ್ರತಿಭಟನೆಯಲ್ಲೂ ಕೂಡ ಹೆಬ್ಬಾರ್ ಅವರು ಭಾಗವಹಿಸಿರಲಿಲ್ಲ. ಇತ್ತ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಮಾಡಿದಂಥ ಒಂದು ಪ್ರತಿಭಟನೆಗೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಬಂದಿರಲಿಲ್ಲ. ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ನಮ್ಮ ವಿರುದ್ಧ ಏನು ಅವರ ಶಕ್ತಿ ಇದೆಯೋ ಆ ಶಕ್ತಿಯನ್ನು ಪ್ರಯೋಗ ಮಾಡಿ ನಮ್ಮ ವಿರುದ್ಧ ಕ್ರಮ ಆಗಲಿ ಅಂತ. ಅಂದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಈ ಸಮಸ್ಯೆ ಎದುರಾಯಿತು. ಅಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪದೇ ಪದೇ ಬಿಜೆಪಿಯ ಅಭ್ಯರ್ಥಿಯನ್ನು ವಿರೋಧ ಮಾಡ್ತಾ ಇದ್ರು. ಬಿಜೆಪಿಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದಂತಹ ಕಣದಲ್ಲಿದ್ದಂತಹ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲಿಲ್ಲ. ಅವತ್ತಿಂದಲೂ ಕೂಡ ಶುರುವಾದಂತಹ ಈ ಅಗ್ಗಜಗ್ಗಾಟದ ಫೈಟ್ ತಿದ್ಕೊಳ್ಳೇ ಇಲ್ಲ. ಹಲವು ಬಾರಿ ಎಚ್ಚರಿಕೆಯ ಒಂದು ಸಂದೇಶವನ್ನು ರಾಜ್ಯ ಬಿಜೆಪಿಯ ಘಟಕ ಈ ಇಬ್ಬರು ಶಾಸಕರು ಕೂಡ ರವಾನೆ ಮಾಡ್ತಲೇ ಇತ್ತು. ನೀವು ಹಾದಿ ತಪ್ತಾ ಇದ್ದೀರಾ, ನೀವು ಪಕ್ಷದ ವಿರುದ್ಧ ನಡೀತಾ ಇದ್ದೀರಾ, ಹೀಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆ, ನಾವು ಕೇಂದ್ರ ವರಿಷ್ಠರಿಗೆ ಶಿಫಾರಸು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ರಾಜ್ಯ ಬಿಜೆಪಿಯ ಘಟಕ ಈ ಉಭಯ ಶಾಸಕರು ರವಾನೆ ಮಾಡಿದ್ರು ಕೂಡ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ಎಸ್ ಟಿ ಸೋಮಶೇಖರ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರಿಗೆ ಕೈಲಾದರೆ ಇವತ್ತೇ ಕ್ರಮ ಕೈಗೊಳ್ಳಿ ಅನ್ನುವಂಥ ಒಂದು ಸಂದೇಶವನ್ನು ಹಿಂದೆ ಹಲವು ಬಾರಿ ರವಾನೆ ಮಾಡಿದ್ರು. ಹೀಗಾಗಿ ಅನಿವಾರ್ಯವಾಗಿ ರಾಜ್ಯ ಬಿಜೆಪಿಯ ಘಟಕ ಬಿಜೆಪಿಯ ಶಿಸ್ತು ಸಮಿತಿಗೆ ಈ ವಿಚಾರವನ್ನು ಶಿಫಾರಸು ಮಾಡಿದ್ರು. ಒಂದು ವೇಳೆ ಇಂಥವರನ್ನು ನೀವು ಪರಿಗಣಿಸದೇ ಇದ್ದರೆ, ಇವರನ್ನು ಇನ್ನಷ್ಟು ದಿನಗಳ ಕಾಲ ಪಕ್ಷದಲ್ಲಿ ಮುಂದುವರಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಇದು ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿತು. ಅದಾದ ಬಳಿಕ ಬಿಜೆಪಿಯ ಶಿಸ್ತು ಸಮಿತಿ, ಕೇಂದ್ರದ ಶಿಸ್ತು ಸಮಿತಿ ಇಬ್ಬರಿಗೂ ಕೂಡ ಕ್ಲಾರಿಫಿಕೇಶನ್ ಕೊಡಿ ಅನ್ನುವಂತಹ ಒಂದು ನೋಟಿಸನ್ನು ನೀಡಿದರು. ಇಬ್ಬರು ಕೂಡ 3 ಪೇಜ್ಗಳ ಆ ನೋಟಿಸ್ಗೆ 3 ಪೇಜ್ಗಳ ಉತ್ತರವನ್ನು ಕೊಟ್ಟಿದ್ದರು. ಆ ಉತ್ತರದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ತಾವು ನಡ್ಕೊಂಡಿದ್ದಂಥದ್ದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೊಂಡಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಪಕ್ಷದ ಒಂದು ನಿಲುವಾದರೆ ಈ ನಾಯಕರುಗಳದು, ಈ ಶಾಸಕರದು ಒಂದು ನಿಲುವಿತ್ತು, ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ರು. ಹೀಗಾಗಿ ಅನಿವಾರ್ಯವಾಗಿ ಬಿಜೆಪಿ ಶಿಸ್ತು ಸಮಿತಿ ಹೇಗೋ ಇವರು ದೇಹ ಮಾತ್ರ ಬಿಜೆಪಿಯಲ್ಲಿದೆ, ಮನಸ್ಸು ಕಾಂಗ್ರೆಸ್ಸಲ್ಲೇ ಇದೆ, ಹೀಗಾಗಿ ಇಂಥ ಶಾಸಕರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಬಹಳಷ್ಟು ಆ ವಿಚಾರವನ್ನು ನಾವು ನೋಡಿದ್ದೆ. ಆದರೆ ರಾಜ್ಯ ಬಿಜೆಪಿ, ರಾಷ್ಟ್ರೀಯ ಬಿಜೆಪಿ ನಾಯಕರು ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲಿ ಬಹಳಷ್ಟು ತಡವಾಗಿ ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಮಾಡಿದಂತಹ ಪಕ್ಷದ ವಿರುದ್ಧ, ಪಕ್ಷದ ನಿಲುವುಗಳ ವಿರುದ್ಧ, ಪಕ್ಷದ ತೀರ್ಮಾನಗಳ ವಿರುದ್ಧ, ಪಕ್ಷದ ನಾಯಕರು ಕೊಟ್ಟಂತಹ ಸೂಚನೆಗಳು, ತೀರ್ಮಾನಗಳ ವಿರುದ್ಧ ನಡ್ಕೊಳ್ತಾ ಇರೋ ರೀತಿಯನ್ನು ನೋಡಿದರೆ ಯಾವಾಗಲೂ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂಥ ಒಂದು ಚರ್ಚೆ ರಾಜ್ಯ ಬಿಜೆಪಿಯಲ್ಲಿತ್ತು. ಆದರೆ ಈಗ ಕ್ರಮ ತೆಗೆದುಕೊಂಡದನ್ನು ನೋಡಿದ್ರೆ ಬಹಳಷ್ಟು ತಡವಾಗಿ ಬಿಜೆಪಿಯ ವರಿಷ್ಠರು ತೀರ್ಮಾನವನ್ನು ತೆಗೆದುಕೊಂಡು ಶಿಸ್ತು ಸಮಿತಿಗೆ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ಒಂದು ಸೂಚನೆ ನೀಡಿದ್ದಾರೆ. ಒಟ್ಟಾರೆ ಪಕ್ಷದ ವಿರುದ್ಧ, ಪಕ್ಷದ ನಾಯಕರುಗಳ ವಿರುದ್ಧ, ಅದು ರಾಷ್ಟ್ರೀಯ ನಾಯಕರಾಗಿರ್ಬೋದು, ರಾಜ್ಯ ನಾಯಕರಾಗಿರ್ಬೋದು, ರಾಜ್ಯ ಸಂಘಟನೆ ಆಗಿರ್ಬೋದು, ರಾಷ್ಟ್ರೀಯ ಸಂಘಟನೆ ವಿರುದ್ಧ ಧ್ವನಿ ಎತ್ತಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಈ ಹಿಂದೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದಂಥ ಒಂದು ಆ ವಿಚಾರದಲ್ಲೂ ಕೂಡ ರವಾನೆ ಮಾಡಿದ್ರು. ಈಗ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದ್ರ ಮೂಲಕ ಆ ಸಂದೇಶವನ್ನು ಮತ್ತೆ ರವಾನೆ ಮಾಡಿದರೆ ಸಹಜವಾಗಿ ಈ ಇಬ್ಬರ ಶಾಸಕರು ಕೂಡ ಮುಂದಿನ ದಿನಗಳಲ್ಲಿ ಶಿಸ್ತು ಸಮಿತಿ
ಕ್ರಮವನ್ನು ಕೈಗೊಂಡಿರೋದ್ರಿಂದ ಇವರು ಇನ್ನು ಮೇಲೆ ಬಿಜೆಪಿಯ ಶಾಸಕರಾಗಿರೋದಿಲ್ಲ. ಇವರು ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಪಕ್ಷೇತರ ಶಾಸಕರಾಗಿ ಇವ್ರಿಗೆ ಪ್ರತ್ಯೇಕವಾದಂಥ ಒಂದು ಆಸನವನ್ನು ಸ್ಪೀಕರ್ ಅವರು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಕಾಂಗ್ರೆಸ್ ಸೇರೋದಕ್ಕೂ ಕೂಡ ಬಹಳಷ್ಟು ಸುಲಭವಾಯಿತು. ಅದರಲ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂ 3 ವರ್ಷಗಳು ಇರುತ್ತೆ. ಅದರ ಬಳಿಕ ಜನ ತೀರ್ಮಾನ ಮಾಡ್ತಾರೆ, ಯಾರು ಕಾಂಗ್ರೆಸ್ಸೇ ಬರಬೇಕಾ, ಬಿಜೆಪಿ ಬರಬೇಕಾ, ಇಲ್ಲವೇ ಮತ್ತಾರು ಬರಬೇಕಾ ಅಂತ. ಆದರೆ ಇನ್ನು 3 ವರ್ಷಗಳ ಕಾಲ ಇವ್ರಿಗೆ ರಾಜಕಾರಣ ಮಾಡೋದು ಇನ್ನಷ್ಟು ಸುಲಭ ಆಯಿತು. ಯಾಕಂತ ಹೇಳಿದ್ರೆ ಈಗ ಸಲೀಸಾಗಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ತಿದ್ದಂತಹ ಹೆಬ್ಬಾರ್ ಮತ್ತೆ ಸೋಮಶೇಖರ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಅಧಿಕೃತವಾಗಿ ಕಾಂಗ್ರೆಸ್ ಅಲ್ಲೇ ಇದೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳೋದಕ್ಕೆ ಈ ಒಂದು ಆದೇಶವನ್ನು ಕೂಡ ಬಹಳಷ್ಟು ಸಲೀಸಾಯಿತು. ಇದಕ್ಕೆ ಕೂಡ ಅವರು ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡ್ತಿದ್ದು ನಮ್ಮ ವಿರುದ್ಧ ಶಿಸ್ತು ಕ್ರಮ ಆದರೆ ನಾವು ಇನ್ನಷ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೋದು, ನಾವು ನಿಮ್ಮವರೇ, ನಮಗೆ ಇನ್ನಷ್ಟು ಅನುದಾನ ಕೊಡಿ, ನಮಗೆ ಇನ್ನಷ್ಟು ಕೆಲಸಗಳನ್ನು ಮಾಡಿಕೊಡಿ ಅನ್ನುವಂಥ ಒಂದು ರೀತಿಯಲ್ಲಿ ಇನ್ನಷ್ಟು ಹೆಚ್ಚು ಒತ್ತಡ ಮಾಡೋದಕ್ಕೆ ನಮಗೆ ಅವಕಾಶಗಳಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ನಾವು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಸಿಂಬಲ್ ಮೇಲೆ ನಾವು ನಿಲ್ತೀವಿ, ನಮ್ಮನ್ನು ಯಾವ ರೀತಿ ಯಾವ ಶಾಸಕರಂತ ನೀವು ಕರಿಬೇಕು, ನಾವು ಏನು ಅನ್ನುವಂಥದ್ದನ್ನು ಮಾತನಾಡ್ಕೊಳ್ಳೋದಕ್ಕೆ ಅವ್ರ ಕಾರ್ಯಕರ್ತರಿಗೆ ರವಾನೆ ಮಾಡೋದಕ್ಕೆ ಇದು ಒಂದು ರೀತಿಯಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಕೂಡ ಆಗುತ್ತೆ. ಆದರೆ ರಾಜ್ಯ ಬಿಜೆಪಿ ಘಟಕ ಇದಕ್ಕೆ ಕೇವಲ ಶಿಸ್ತು ಕ್ರಮಕ್ಕೆ ಅಷ್ಟೇ ಸೀಮಿತ ಆಗುತ್ತಾ, ಇಲ್ಲವೇ ಸ್ಪೀಕರ್ ಅವರ ಮುಂದೆ ಇವರ ಶಾಸಕ ಸ್ಥಾನವೇ ರದ್ದು ಮಾಡಬೇಕು ಅನ್ನುವಂಥ ಒಂದು ಪಟ್ಟನ್ನು ಇಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರು ಕೂಡ ಬಿಜೆಪಿಯ ಸಿಂಬಲ್ ಮೇಲೆ ಗೆದ್ದು ಬಂದು ಶಾಸಕರಾಗಿದ್ದಂಥವರು ಇವತ್ತು ಪಕ್ಷದ ವಿರುದ್ಧ ನಾಯಕರುಗಳ ವಿರುದ್ಧ ನಡ್ಕೊಂಡಿರೋದ್ರಿಂದ ಈ ಕ್ರಮದ ವಿರುದ್ಧ ಸ್ಪೀಕರ್ ಅವರಿಗೆ ದೂರು ಕೊಡುವಂಥ ಒಂದು ಆಪ್ಷನ್ ಕೂಡ ಇದೆ, ರಾಜ್ಯ ಬಿಜೆಪಿ ಘಟಕಕ್ಕೆ ಇದೆ. ಅದನ್ನು ರಾಜ್ಯ ಬಿಜೆಪಿ ಘಟಕ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದರ ಮೇಲೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಕೂಡ ಈ ಇಬ್ಬರ ನಾಯಕರ ಮೇಲೆ ಒಂದಷ್ಟು ಎಫೆಕ್ಟ್ಗಳು ಆಗುವಂಥ ಒಂದು ಸಾಧ್ಯತೆ ಇದೆ. ರಾಮ್, ಮಾರುತಿ, ಇವರಿಬ್ರು ಕೂಡ ಅಂದ್ರೆ ಇಷ್ಟು ದಿನಗಳ ಕಾಲ ಪಕ್ಷದ ವಿರುದ್ಧನೇ ನಿಂತ್ಕೊಂಡಿದ್ರು, ಕಾಂಗ್ರೆಸ್ ಪರವಾಗಿನೇ ಹೆಚ್ಚಾಗಿ ಒಲವನ್ನ ತೋರಿಸ್ತಾ ಇದ್ರು. ಫೈನಲಿ ಈಗ ಉಚ್ಚಾಟನೆ ಆಗಿದೆ. ಅಂದ್ರೆ ಹೆಬ್ಬಾರ್ ಆಗಿರ್ಬೋದು, ಜೊತೆಗೆ ಸೋಮಶೇಖರ್ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತ ಒಂದಷ್ಟು ಹಿಡಿತವನ್ನ ಹೊಂದಿದ್ದಾರೆ. ಇದರಿಂದ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಈ ಇಬ್ಬರು ನಾಯಕರಿಂದ ನಷ್ಟ ಆಗಬಹುದಾ? ಯಾವ ರೀತಿಯಾಗಿ ಆಗುತ್ತೆ? ಆದ್ರೂ ಕೂಡ ಇಬ್ಬರೂ ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಶಿವರಾಮ್ ಹೆಬ್ಬಾರ್ ಅವ್ರ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದು ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಅದೇ ರೀತಿ ಟಿ ಸೋಮಶೇಖರ್ ಅವರು ಸ್ಪರ್ಧೆ ಮಾಡ್ತಿರುವಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2013, 18 ಉಪಚುನಾವಣೆ, ಅದಾದ ಬಳಿಕ 2023ರ ವಿಧಾನಸಭಾ ಚುನಾವಣೆ, ಅಂದರೆ ಉಪಚುನಾವಣೆಯನ್ನು ಸೇರಿ 4 ಚುನಾವಣೆಗಳನ್ನು ಉಭಯ ನಾಯಕರು ಕೂಡ ಎದುರಿಸಿದ್ದಾರೆ. 4 ಚುನಾವಣೆಗಳಲ್ಲೂ ಇಬ್ಬರು ನಾಯಕರು ಕೂಡ ಗೆದ್ದು ಬಂದಿದ್ದಾರೆ. ಅಲ್ಲೂ ಕಾಂಗ್ರೆಸ್ ಸಿಂಬಲ್ ಮೇಲೆ 2 ಬಾರಿ, ಬಿಜೆಪಿ ಸಿಂಬಲ್ ಮೇಲೆ 2 ಬಾರಿ ಗೆದ್ದು ಬಂದಿದ್ದಾರೆ. ಸಹಜವಾಗಿ ನೀವು ಹೇಳಿದಂತೆ ಆಯಾ ಕ್ಷೇತ್ರದಲ್ಲಿ ಆ ಇಬ್ಬರು ಕೂಡ ಒಂದು ಕಡೆ ಹೆಬ್ಬಾರ್ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಅನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಬಿಜೆಪಿಯ ಭದ್ರಕೋಟೆ ಅಂತಲೇ ಹೇಳ್ಬೋದು. ಅಂಥ ಒಂದು ಭದ್ರಕೋಟೆಯಲ್ಲಿ 4 ಬಾರಿ ಗೆದ್ದು ಬರೋದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಹೆಬ್ಬಾರ್ ಅವ್ರಿಗೆ ಕಾಂಗ್ರೆಸ್ ಅಲ್ಲೂ ಇದ್ದಾಗಲೂ ಕೂಡ 2 ಬಾರಿ ಗೆದ್ದು ಬಂದಿದ್ರು. ಅದೇ ರೀತಿ ಬಿಜೆಪಿಗೆ ಬಂದ ಬಳಿಕವೂ ಕೂಡ 2 ಬಾರಿ ಗೆದ್ದು ಬಂದಿದ್ರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿ ಸೋಮಶೇಖರ್ ಅವರು ಅಲ್ಲಿ ಅಗ್ಗಜಗ್ಗಾಟ ಇದ್ದಿದ್ದು JDS ಮತ್ತು ಕಾಂಗ್ರೆಸ್ ನಡುವೆ. ಈ ಎರಡೂ ಪಕ್ಷಗಳ ನಡುವೆ ಆಣು ಏಣಿ ಯಾವಾಗಲೂ ಕೂಡ ಬಹಳಷ್ಟು ಕಡಿಮೆ ಲೀಡಲ್ಲಿ ಗೆದ್ದು ಬರ್ತಿದ್ದಂಥ ಒಂದು ಕ್ಷೇತ್ರ. ಆದರೆ ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ಅಭ್ಯರ್ಥಿ ಆದ ಬಳಿಕ ಆ ಲೀಡಿಂಗನ್ನು ಹೆಚ್ಚು ಮಾಡಿಕೊಂಡು ಗೆದ್ದು ಬಂದಿರುವುದನ್ನು ನಾವು ನೋಡಿದ್ವಿ. ಆದರೆ ಅವ್ರದ್ದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇರೋದು ನಿಜ. ಆದರೆ ಒಂದಂತೂ ಸ್ಪಷ್ಟ, ಒಂದು ವೇಳೆ ಈಗಿರುವಂತಹ NDA ಮೈತ್ರಿ, ರಾಜ್ಯದಲ್ಲಿರುವಂತಹ ಬಿಜೆಪಿ ಮತ್ತು JDS ಮೈತ್ರಿ ಏನಿದೆ, ಇದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮುಂದುವರೆದಿದ್ದೆ ಆದರೆ ಅಭ್ಯರ್ಥಿಗಳು ಮೈತ್ರಿಯ ಸೂತ್ರವನ್ನು ಇಟ್ಕೊಂಡೇ ಎರಡೂ ಪಕ್ಷಗಳು ರಾಜಕಾರಣ ಮಾಡಿದ್ದೆ ಆದರೆ ಟಿ ಸೋಮಶೇಖರ್ ಅವರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಅಷ್ಟೊಂದು ಸುಲಭ ಅಂತ ನನಗೆ ಅನಿಸೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ JDSನ ವೋಟ್ ಬ್ಯಾಂಕ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ, ಅದೇ ರೀತಿ ಬಿಜೆಪಿಯ ವೋಟ್ ಬ್ಯಾಂಕ್ ಕೂಡ ಇದೆ. ಹೀಗಾಗಿ ಟಿ ಸೋಮಶೇಖರ್ ಅವರಿಗೆ 2028ರ ವಿಧಾನಸಭಾ ಚುನಾವಣೆ ಒಂದು ವೇಳೆ JDS ಬಿಜೆಪಿ ಮೈತ್ರಿ ಆಗಿದ್ದೆ ಆದರೆ ಗೆಲುವು ಅಷ್ಟೊಂದು ಸುಲಭ ಆಗೋದಿಲ್ಲ.
ಚುನಾವಣೆಯೂ ಕೂಡ ಅಷ್ಟೊಂದು ಸುಲಭ ಆಗೋದಿಲ್ಲ. ಅದೇ ರೀತಿ ಯಲ್ಲಾಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬೇರೆ ಯಾರೋ ಆಗ್ಬೋದು. ಈಗ ಇವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೋದು ಬಹಳಷ್ಟು ಕಾಯಂ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದೇ ರೀತಿ 2028ಕ್ಕೆ ಕಾಂಗ್ರೆಸ್ ಅವ್ರಿಗೆ ಇವರೇ ನೆಚ್ಚಿನ ಅಭ್ಯರ್ಥಿ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಇವರು ಯಾಕಂತ ಹೇಳಿದ್ರೆ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು, ಈಗಲೂ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಒಡನಾಟವೂ ಕೂಡ ರಾಜಕೀಯ ಸಂಬಂಧವೂ ಕೂಡ ಚೆನ್ನಾಗಿದೆ. 2028ರಲ್ಲಿ ಮತ್ತೆ ಅವ್ರಿಗೆ ಅವಕಾಶ ಸಿಗುವಂತ ಒಂದು ಸಾಧ್ಯತೆಗಳಿರ್ತವೆ. ಆದರೆ ಹೆಬ್ಬಾರ್ ಅವ್ರಿಗೆ ಯಲ್ಲಾಪುರದಲ್ಲಿ ಅಷ್ಟು ಸುಲಭ ರಾಜಕೀಯ ಅಂತ ನನಗನ್ನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇದ್ರೂ ಕೂಡ ಬಹಳಷ್ಟು ಸಂಘ ಮತ್ತೆ ಹಿಂದುತ್ವ ಅಜೆಂಡವನ್ನ ಇಟ್ಕೊಂಡು ಚುನಾವಣೆ ನಡೆಯುವಂಥ ಒಂದು ಕ್ಷೇತ್ರ. ಹೀಗಾಗಿ ಆ ಕ್ಷೇತ್ರದಲ್ಲಿ ಕೂಡ ಹೆಬ್ಬಾರ್ ಅವ್ರಿಗೆ ಅಷ್ಟು ಸುಲಭ ಅಲ್ಲ. ಆದರೆ ರಾಜಕಾರಣ ಯಾವ ಗಳಿಗೆ, ಯಾವ ದಿನ, ಯಾವ ಕ್ಷಣಕ್ಕೆ ಎಷ್ಟು ಹೇಗೆ ಬೇಕಿದ್ರೂ ಕೂಡ ಟರ್ನ್ ಆಗ್ಬೋದು. ಆಗ ಆಡಳಿತ ವಿರೋಧಿ ಅಲೆ ಕಾಂಗ್ರೆಸ್ ಪಕ್ಷಕ್ಕೆ ಇರುತ್ತಾ, ಇಲ್ಲವೇ ಕಾಂಗ್ರೆಸ್ ಕೊಟ್ಟಂತಹ ಕಾರ್ಯಕ್ರಮಗಳಿಂದ ಜನಮೆಚ್ಚಿ ಮತ್ತೆ ಕಾಂಗ್ರೆಸ್ ಅನ್ನ ಕೈ ಹಿಡಿತಾರ, ಎಲ್ಲವೂ ಕೂಡ ವರ್ಕೌಟ್ ಆಗುತ್ತೆ. ಜೊತೆಗೆ 5 ವರ್ಷಗಳ ಬಿಜೆಪಿಯ ಪ್ರತಿಭಟನೆಗಳು ಕೂಡ ಯಾವ ರೀತಿಯಾಗಿ ವರ್ಕೌಟ್ ಆಗ್ತವೆ. ಸಹಜವಾಗಿ ನಾವು ರಾಜ್ಯ ರಾಜಕಾರಣವನ್ನು ನೋಡಿದ್ದಾದ್ರೆ 1988ರಿಂದ ಇತ್ತೀಚೆಗೆ ಯಾವ ಪಕ್ಷವೂ ಕೂಡ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಂತಹ ನಿದರ್ಶನಗಳು ಇಲ್ಲ. ಮೈತ್ರಿಯಲ್ಲಿ ಅಧಿಕಾರಕ್ಕೆ ಮತ್ತೆ ಬಂದಿರಬಹುದು, ಅದು 2004ರಲ್ಲಿ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ. ಅದೇ ರೀತಿ 2018ರಲ್ಲಿ ಕಾಂಗ್ರೆಸ್ ಹಾಗೂ JDS ಸಮ್ಮಿಶ್ರ ಸರ್ಕಾರ ಬಂದಿರಬಹುದು. ಆದರೆ ಯಾವ ಪಕ್ಷವೂ ಕೂಡ 5 ವರ್ಷ ಆಡಳಿತ ಮಾಡಿದ ಬಳಿಕ ಮತ್ತೆ ಚುನಾವಣೆ ನಡೆದಾಗ ಮತ್ತೆ ಅದೇ ಪಕ್ಷ ಅಧಿಕಾರಕ್ಕೆ ಬಂದಂತಹ ನಿದರ್ಶನಗಳು ರಾಜ್ಯ ರಾಜಕಾರಣದಲ್ಲಿ ಇಲ್ಲ. ಹೀಗಾಗಿ 2028ಕ್ಕೆ ಕಾಂಗ್ರೆಸ್ಗೂ ಕೂಡ ಅಷ್ಟೊಂದು ಸುಲಭ ಇಲ್ಲ ರಾಜಕಾರಣ ಅಥವಾ ಚುನಾವಣೆ ಎದುರಿಸಿ ಚುನಾವಣೆಯಲ್ಲಿ ಗೆಲ್ಲೋದು. ಅದೇ ರೀತಿಯಾಗಿ ಅಷ್ಟು ಕಷ್ಟನೂ ಅಂತ ನಾನು ಹೇಳ್ತಾ ಇಲ್ಲ. ಅದು ಆಯಾಯ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಆಗ ಏನು ವಿಚಾರಗಳು ಚರ್ಚೆ ಆಗ್ತಾ ಇರ್ತವೆ ಅದನ್ನು ಯಾವ ರೀತಿಯಾಗಿ ಆ ಪಕ್ಷ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಅದನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಚುನಾವಣೆಯಲ್ಲಿ ಗೆಲುವಿನ ಬಾಗಿಲನ್ನು ಬಡಿಯುತ್ತೆ ಅನ್ನೋದ್ರ ಮೇಲೆ ರಾಜಕಾರಣ ನಿಂತಿರುತ್ತೆ. ಹೀಗಾಗಿ ಈ ಉಭಯ ಶಾಸಕರ ಇವತ್ತಿನ ನಿರ್ಧಾರವನ್ನು ನೋಡಿದ್ರೆ, ಇವತ್ತು ಬಿಜೆಪಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಹಾಗೂ ಮುಂದಿನ ದಿನಗಳಲ್ಲಿ ಇವರು ಕಾಂಗ್ರೆಸ್ ಸೇರೋದು ಬಹುತೇಕ ಖಚಿತ ಆಗಿರೋದ್ರಿಂದ ಒಂದು ವೇಳೆ ಕಾಂಗ್ರೆಸ್